ಮೂರ್ಖನ ಕಥೆ ದ ಸ್ಟೋರಿ ಆಫ್ ಅ ಫೂಲ್. ಒಂದು ದಿನ ದಿವಾಕರ್ಸ್ ಸೆಂಟ್ರಲ್ ಸ್ಕೂಲ್ ಶಾಲೆಯಲ್ಲಿ ಶಿಕ್ಷಕಿ ಮಕ್ಕಳಿಗೆ ಒಂದು ಪಾಠವನ್ನು ಹೇಳುತ್ತಿದ್ದರು. Good morning, class. Welcome to The Fool and His Fortune. Please open your books to the introduction. ಮೂರ್ಖನ ಕಥೆ. ಒಂದು ದಿನ ದಿವಾಕರ್ ಸೆಂಟ್ರಲ್ ಸ್ಕೂಲ್ ಶಾಲೆಯಲ್ಲಿ ಶಿಕ್ಷಕಿ ಮಕ್ಕಳಿಗೆ ಒಂದು ಪಾಠವನ್ನು ಹೇಳುತ್ತಿದ್ದರು. ವಿದ್ಯಾರ್ಥಿಗಳೇ, ಇಂದು ನಾವು ಪಾಠದ ಸಂಖ್ಯೆ 6 ಅಧ್ಯಾಯವನ್ನು ಅಧ್ಯಯನ ಮಾಡಲಿದ್ದೇವೆ. ಪಾಠದ ಹೆಸರು ಮೂರ್ಖತನ. ಮೇಡಮ್, ಮೂರ್ಖನೆಂದ್ರೆ ಯಾರು? ಒಬ್ಬ ವ್ಯಕ್ತಿ ಏಕೆ ಮೂರ್ಖನಾಗುತ್ತಾನೆ? ಮಕ್ಕಳೇ, ಮೂರ್ಖನು ಎಂದರೆ ಸರಿಯಾದ ವಿಚಾರ ಮಾಡುವ ಸಾಮರ್ಥ್ಯ ಇಲ್ಲದ ವ್ಯಕ್ತಿ. ಅವನಿಗೆ ಒಳ್ಳೆಯ ತೀರ್ಮಾನ ಮಾಡುವ ಜ್ಞಾನ ಇರೋದಿಲ್ಲ. ಮೂರ್ಖತನ ಎಂದರೆ ಸಮಂಜಸವಾದ ಬುದ್ಧಿ ಮತ್ತು ತೀರ್ಮಾನಗಳ ಕೊರತೆ. ಯೋಚನೆ ಮಾಡದೆ, ಪರಿಣಾಮಗಳನ್ನು ಗಮನಿಸದೆ ಮಾಡುವ ಕೆಲಸವನ್ನು ಮೂರ್ಖತನ ಎಂದು ಕರೆಯುತ್ತಾರೆ. ಯೋಚನೆ ಇಲ್ಲದೆ ನಡೆದುಕೊಳ್ಳುವವರು, ಯಾರನ್ನಾದರೂ ಸುಲಭವಾಗಿ ನಂಬುವವರು, ಮುಂಚಿತವಾಗಿ ಎಚ್ಚರಿಕೆ ತೆಗೆದುಕೊಳ್ಳದವರು, ಇವರು ಸಾಮಾನ್ಯವಾಗಿ ಮೂರ್ಖರಾಗುತ್ತಾರೆ. ಮಕ್ಕಳೇ, ಈಗ ನಾನು ನಿಮಗೆ ಒಂದು ಸುಂದರ ಕಥೆ ಹೇಳುತ್ತೇನೆ. ಆ ಕಥೆಯ ಮೂಲಕ ಸಮಾಜದಲ್ಲಿ ಮೂರ್ಖ ವ್ಯಕ್ತಿ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಮೂರ್ಖನಿದ್ದನು. ಆ ಹಳ್ಳಿಯಲ್ಲಿರುವ ಚಿಕ್ಕ ಮಕ್ಕಳಿಗೂ ಅವನನ್ನು ಸುಲಭವಾಗಿ ಮೋಸಗೊಳಿಸಲು ಸಾಧ್ಯವಾಗುತ್ತಿತ್ತು. ಅವನು ಎಷ್ಟು ಪ್ರಯತ್ನಿಸಿದರೂ ಯಾರನ್ನಾದರೂ ಮೋಸಗೊಳಿಸಲು ಸಾಧ್ಯವಾಗಲಿಲ್ಲ. ಬದಲಾಗಿ ಎಲ್ಲರೂ ಅವನನ್ನೇ ಮೂರ್ಖನನ್ನಾಗಿ ಮಾಡುತ್ತಿದ್ದರು. ಒಂದು ದಿನ ಆ ಮೂರ್ಖನು ತನ್ನ ಕುದುರೆ ಮತ್ತು ಆಡು ಮಾರಲು ವಾರದ ಸಂತೆಗೆ ಹೋಗಲು ನಿರ್ಧರಿಸಿದನು. ಅವನು ಆಡಿನ ಕತ್ತಿಗೆ ಒಂದು ಗಂಟೆ ಕಟ್ಟಿದನು. ಹಗ್ಗದ ಒಂದು ತುದಿಯನ್ನು ಕುದುರೆಯ ಬಾಲಕ್ಕೆ ಕಟ್ಟಿದನು, ಮತ್ತೊಂದು ತುದಿಯನ್ನು ಆಡಿನ ಕತ್ತಿಗೆ ಕಟ್ಟಿದನು. ನಂತರ ಅವನು ಕುದುರೆಯ ಮೇಲೆ ಕೂತು ಸಂತೆ ಕಡೆಗೆ ಹೊರಟನು. ಅವನ ಮೂರ್ಖತನವನ್ನು ತಿಳಿದಿದ್ದ ಕೆಲವು ಕಳ್ಳರು ಅವನ ಹಿಂದೆ ಹೋದರು. ಮಾರ್ಗ ಮಧ್ಯದಲ್ಲಿ ಒಬ್ಬ ಕಳ್ಳನು ಚುಪಾಗಿ ಆಡನ ಗಂಟೆಯನ್ನು ಕುದುರೆಯ ಬಾಲಕ್ಕೆ ಕಟ್ಟಿ ಆಡನ್ನು ತೆಗೆದುಕೊಂಡು ಹೋದನು. ಆದ್ದರಿಂದ ಗಂಟೆ ಶಬ್ದ ಮಾಡುತ್ತಿತ್ತು. ಆ ಮೂರ್ಖನು ಆಡು ತನ್ನ ಹಿಂದೆ ಬರುತ್ತಿದೆ ಎಂದು ಭಾವಿಸಿದನು. ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಕಳ್ಳನು ಅವನನ್ನು ನಿಲ್ಲಿಸಿ ಹೇಳಿದನು, ಸ್ವಾಮಿ, ನೀವು ಕುದುರೆಯ ಬಾಲಕ್ಕೆ ಗಂಟೆ ಏಕೆ ಕಟ್ಟಿದ್ದೀರಿ? ಅವನು ಹಿಂದೆ ತಿರುಗಿ ನೋಡಿದನು. ಆಗ ಅವನಿಗೆ ಆಡು ಕಾಣಿಸಲಿಲ್ಲ. ಅವನು ತುಂಬಾ ಆಶ್ಚರ್ಯ ಮತ್ತು ದುಃಖದಿಂದ ಆಘಾತಗೊಂಡು ನಿಂತಿದ್ದನು. ಅಷ್ಟರಲ್ಲಿ 3ನೇ ಕಳ್ಳನು ಅಲ್ಲಿ ಬಂದು ಹೇಳಿದನು, ಸ್ವಾಮಿ, ನಿಮ್ಮ ಆಡುವನ್ನು ಒಬ್ಬ ವ್ಯಕ್ತಿ ಕದ್ದುಕೊಂಡು ಓಡುತ್ತಿದ್ದಾನೆ. ಅವನು ಹೋಗುತ್ತಿರುವುದನ್ನು ನಾನು ನೋಡಿದೆ. ನೀವು ಇಚ್ಛಿಸಿದ್ರೆ ನಾನು ನಿಮ್ಮ ಕುದುರೆಯ ಮೇಲೆ ಹೋಗಿ ಆ ಕಳ್ಳನನ್ನು ಹಿಡಿದು ನಿಮ್ಮ ಆಡುವನ್ನು ತಂದುಕೊಡುತ್ತೇನೆ. ಅವನು ತಕ್ಷಣ ನಂಬಿದನು. ಅವನು ಕುದುರೆಯಿಂದ ಇಳಿದು ಆ ಕುದುರೆಯನ್ನು ಆ ಕಳ್ಳನಿಗೆ ಕೊಟ್ಟನು. ಆ ಕಳ್ಳನು ಕುದುರೆಯ ಮೇಲೆ ಕೂತು ಬರುತ್ತೇನೆ ಎಂದು ಹೇಳಿ ಓಡಿ ಹೋದನು. ಬೇಚಾರಿ ಮೂರ್ಖನು ರಸ್ತೆಯ ಮೇಲೆ ಬಹಳ ಹೊತ್ತು ಕಾಯುತ್ತಿದ್ದನು. ಆದ್ರೆ ಅವನ ಆಡು ಮತ್ತು ಕುದುರೆ ಎರಡೂ ಮರಳಿ ಬಂದಿಲ್ಲ. ಕೊನೆಗೆ ಅವನು ಖಾಲಿ ಕೈಯಲ್ಲಿ ಮನೆಗೆ ಹಿಂತಿರುಗಿದನು. ಏನಾಯ್ತು? ಹಣ ಎಲ್ಲಿ? ಅದೇ ಸಮಯದಲ್ಲಿ ಆ ಕಳ್ಳರು ಎಲ್ಲರೂ ಸೇರಿ ನಕ್ಕುತ್ತಾ ಹಾಡುತ್ತಿದ್ದರು. ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ವೇ. ಹಾಡುತ್ತಾ ದಿನ ರಾತ್ರಿ ಜೀವನವೊಂದು ಆಟವೇ. ಶಿಕ್ಷಕಿ ಕಥೆಯನ್ನು ಮುಗಿಸಿ ಮಕ್ಕಳನ್ನು ನೋಡಿ ಹೇಳಿದರು, ಮಕ್ಕಳೇ, ಈ ಕಥೆಯಿಂದ ನಾವು ಒಂದು ದೊಡ್ಡ ಪಾಠವನ್ನು ಕಲಿಯಬೇಕು. ಮೂರ್ಖನು ಮತ್ತು ಅವನ ಅದೃಷ್ಟವು ಹೆಚ್ಚು ಕಾಲ ಒಂದೇ ಜಾಗದಲ್ಲಿ ಇರುವುದಿಲ್ಲ. ಆದ್ದರಿಂದ ಯಾವಾಗಲೂ ಯೋಚಿಸಿ ನಡೆದುಕೊಳ್ಳಬೇಕು. ಅಪರಿಚಿತರನ್ನು ಅಂಧವಾಗಿ ನಂಬಬಾರದು. Always think and act. Don't blindly trust strangers. If this story touched your heart, please take a moment to like this video, subscribe to our channel and press the bell icon so you never miss another meaningful story. And share this video with your friends and family, because one good story can change one life. Your support helps us create more and life-changing videos. Thank you for being part of this journey.